ಹರಿ ಓಂ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಮಾಮೂಲಿ ಯಾವಾಗಲೂ ನಾನು ಶ್ಲೋಕಗಳು ಹೇಳ್ಕೊಡ್ತೀನಿ ಅಲ್ಲ, ಅದೇ ಥರ ಇವತ್ತು ಮೊದಲನೇದಾಗಿ ಗಣೇಶನ ಶ್ಲೋಕನ ಹೇಳ್ತಾ ಮತ್ತೆ ನೆಕ್ಸ್ಟ್ ಶ್ಲೋಕನ ಹೇಳೋಣ. ಇವತ್ತು ಗಣೇಶಂದು ಗಜಾನನಂ ಭೂತ ಗಣಾತಿ ಸೇವಿತಂ ಹೇಳ್ಕೊಡ್ತಿದ್ದೀನಿ. ಗಜಾನನಂ ಭೂತ ಗಣಾತಿ ಸೇವಿತಂ ಕಭಿತ ಜಂಭು ಫಲಸಾರ ಭಕ್ಷಿತಂ ಉಮಾಸುತಂ ಶೋಕ ವಿನಾಶಕಾರಣಂ ನಮಾಮಿ ವಿಘ್ನೇಶ್ವರ ಪಾದಪಂಕಜಂ. ಇನ್ನೊಂದ್ಸಲ ಹೇಳೋಣ. ಗಜಾನನಂ ಭೂತ ಗಣಾತಿ ಸೇವಿತಂ ಕಭಿತ ಜಂಬು ಫಲಸಾರ ಭಕ್ಷಿತಂ ಉಮಾಸುತಂ ಶೋಕ ವಿನಾಶಕಾರಣಂ ನಮಾಮಿ ವಿಘ್ನೇಶ್ವರ ಪಾದಪಂಕಜಂ. ಈಗ ದೇವಿದೊಂದು ಶ್ಲೋಕ ಹೇಳೋಣ. ಇದು ಬುದ್ಧಿಗೆ ಸಂಬಂಧಪಟ್ಟಿರುವಂಥ ಒಂದು ಶ್ಲೋಕ. ಯಾ ದೇವಿ ಸರ್ವರೂಪೇಷು ಬುದ್ಧಿರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಮತ್ತೊಮ್ಮೆ ಹೇಳೋಣ. ಯಾ ದೇವಿ ಸರ್ವಭೂತೇಷು ಬುದ್ಧಿರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಈಗ ಆಂಜನೇಯ ಶ್ಲೋಕ ಹೇಳೋಣ. ಜನಾನಂದನಂ ವೀರಂ ಜಾನಕಿ ಶೋಕನಾಶನಂ ಕಪೀಶಮಕ್ಷಹಂತಾರಂ ವಂದೇ ಲಂಕಾ ಭಯಂಕರಂ. ಮತ್ತೊಮ್ಮೆ ಹೇಳೋಣ. ಅಂಜನಾನಂದನಂ ವೀರಂ ಜಾನಕಿ ಶೋಕನಾಶನಂ ಕಪೀಶಮಕ್ಷಹಂತಾರಂ ವಂದೇ ಲಂಕಾ ಭಯಂಕರಂ. ಕೆಲವೊಂದ್ಸಲ ರಿಪೀಟೆಡ್ಲಿ ಹಾಕ್ತಾ ಇದ್ದೀನಿ. ಏನಕ್ಕೆ ಅಂತಂದರೆ ಆ ವಿಡಿಯೋದಲ್ಲಿ ನೀವು ಮಿಸ್ ಮಾಡಿದರೆ ಶ್ಲೋಕನ ಈ ವಿಡಿಯೋದಲ್ಲಾದರೂ ಕಲ್ತ್ಕೊಳ್ಳಿ ಅಥವಾ ನಿಮಗೆ ಸಿಗಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನಾನು ಕೆಲವೊಂದು ರಿಪೀಟೆಡ್ಸ್ ಹಾಕ್ತಾ ಇದ್ದೀನಿ. ಹೇಗೆ ಬರ್ತಾ ಇದೆ ಹೇಗೆ ಅಂತ ನನಗೆ ಕಮೆಂಟ್ ಮಾಡಿ ಎಲ್ಲರೂ ತಿಳಿಸ್ಕೊಡಿ. ಮತ್ತು ಇನ್ನೊಂದಷ್ಟು ಶ್ಲೋಕದೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಭೇಟಿ ಮಾಡ್ತೀನಿ. ಎಲ್ಲರಿಗೂ ಅಲ್ಲಿವರೆಗೂ ಧನ್ಯವಾದಗಳು. ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಆದಷ್ಟು ಜನಕ್ಕೆ ಶೇರ್ ಮಾಡಿ ಅಂತ ಕೇಳ್ಕೊತಾ ನೆಕ್ಸ್ಟ್ ಇನ್ನೊಂದು ವಿಡಿಯೋ ಒಂದಿಗೆ ಮತ್ತೆ ಭೇಟಿ ಮಾಡ್ತೀನಿ. ನಮಸ್ಕಾರ.